ರಫೀಕ್ ಡಾಂಗೆಯವರ ವಿರುದ್ಧದ ಆರೋಪ ಸತ್ಯಕ್ಕೆ ದೂರವಾದದ್ದು. ಉದ್ಯಮಿ ಸುರೇಶ್ ಅವಟಿ, ಲ್ಯಾಂಡ್ ಡೆವಲಪರ್ಸ್ ಹಾಗೂ ಸಮಾಜ ಸೇವಕ ಹಾಗೂ ಶಿಕ್ಷಣ ಪ್ರೇಮಿ ರಫೀಕ್ ಡಾಂಗೆಯವರ ವಿರುದ್ಧ ದಿನಪತ್ರಿಕೆಯೊಂದರಲ್ಲಿ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದ್ದು, ಯಾರು ಆರೋಪ ಮಾಡಿದ್ದಾರೋ ಅವರ ಬಳಿ ರಫೀಕ್ ಡಾಂಗೆಯವರ ವಿರುದ್ಧ ದಾಖಲೆಗಳು 20 ವರ್ಷಗಳಿಂದ ಈ ಉದ್ಯಮದಲ್ಲಿ ತೊಡಗಿಸಿಕೊಂಡು ಬಂದಿದ್ದು, ಇಲ್ಲಿಯವರೆಗೂ ಯಾವ ಗ್ರಾಹಕರಿಂದಲೂ ಇಲ್ಲಿಯವರೆಗೆ ದೂರು ಬಂದಿಲ್ಲ. ಆದರೂ ಕೂಡ ಅವರ ಏಳಿಗೆಯನ್ನು ಸಹಿಸದ ಕೆಲವರು ಸುಳ್ಳು ಆರೋಪ ಮಾಡಿದ್ದಾರೆ ಎಂದರು. ಡಾಂಗೆಯವರು ಕೇವಲ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರ ಈ ಉದ್ಯಮದ ಜೊತೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ತೊಡಗಿಸಿಕೊಳ್ಳುವ ಮೂಲಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯ ಸಹಕಾರ ನೀಡುತ್ತಿದ್ದಾರೆ. ಜೊತೆಗೆ ಅಥಣಿಯಲ್ಲಿ ಶಿಕ್ಷಣ ಸಂಸ್ಥೆಯ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ. ಅಲ್ಲದೆ ಎಲ್ಲ ಧರ್ಮಗಳೊಂದಿಗೆ ಭಾವೈಕ್ಯ ಸಂಬಂಧ ಇಟ್ಟುಕೊಂಡ ಅವರು ಮಠ ಮಂದಿರಗಳಿಗೆ ಸಹಾಯಹಸ್ತ ಚಾಚಿದ್ದಾರೆ ಎಂದರು. ಇಂಥ ಉದ್ಯಮಿ ಸರ್ಕಾರಿ ಭೂಮಿ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ ಎಂದು ದೂರಿದ್ದಾರೆ. ಅವರ ವಿರುದ್ಧ ಆರೋಪ ಮಾಡಿದವರು ತಮ್ಮ ಆರೋಪ ಸಾಬೀತುಪಡಿಸಲು ದಾಖಲೆ ಬಿಡುಗಡೆಗೊಳಿಸಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಸ್ ಡೌಳೇಶ್ವರ, ಸಂಗೀತ್ ಬಿರಾದಾರ, ವಿಜಯ ತೇಲಿ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಅಥಣಿ. ಅವರು ಬದಲ ಮನೆ ಪೇಪರ್ ಕ್ಯಾನ್ ಬಂದತ್ರಲ್ಲ, ಆ ಪೇಪರ್ ಬಂದದ್ದಂತೂ ಯಾರ ಹಂಗೆ ಮಾಡ್ಯಾರೋ, ಅವ್ರಿಗೇನು ಲಾಭ ಸಿಗಲ್ಕಾಗಿ ಮಾಡ್ಯಾರೋ, ಲಾಭ ಕೊಡ್ಲಾರ ಬಟ್ಟಿಗೆ ಮಾಡ್ಯಾರೋ ಅದಂತೂ ಸುಳ್ಳು ಸುದ್ದಿ ಅದ. ಅದೇನು ಕರೆದ ಅಲ್ಲ. ಅವ್ರು ಕೂಡ ನಂದಂತೂ 2008-9 ಹಿಡ್ಕೊಂಡು ನಾವು ವ್ಯವಹಾರ ಮಾಡ್ತೀವಿ. ಅವ್ರು ಏನಂತೂ ನಮಗೆ ಹಂಗೆ ಅನಿಸೂ ಇಲ್ಲ. 15 ತನಕ ಅಂತೂ ಅವ್ರು ವ್ಯವಹಾರದಾಗ ಅವ್ರು ಕೂಡ ಸುಲೋ ಇದ್ರು. 15-16 ಹಿಡ್ಕೊಂಡು 2002 ಮುಗಿದು 3 ಬಂದ್ರೂ 23 ಬಂದ್ರೂ ಅವ್ರು ಕೂಡ ನಮಗೆ ವೈಮನಸ್ಸು ಇಲ್ಲ, ಮನಸ್ಸು ಇಲ್ಲ. ಮತ್ತು ಅವನಂತ ಮನುಷ್ಯನೂ ಯಾರು ಇಲ್ಲ. ಏನೋ ಈ ರಿಯಲ್ ಎಸ್ಟೇಟ್ ಮಾಡೋದ್ರೊಳಗೆ ಮತ್ತು ಮಾಡೋದು ಯಾರು ಅವ್ರ ತೊಂದರೆ ಸಲುವಾಗಿ ಅವ್ರಿಗೇನೋ ಕಮಿಷನು ಅಥವಾ ಏನೋ ರೊಕ್ಕ ಅವ್ರ ಲಾಭ ಸಲುವಾಗಿ ಯಾರೋ ಪೇಪರ್ಗೂ ಹಾಕ್ಬೋದು, ಯಾರು ಮತ್ತೊಂದು ಅವನ ಹೆಸರು ಕೆಲಸತ್ತು ಮಾಡ್ಬೋದು. ಅವೇನು ಆ ಥರದ ಮನುಷ್ಯ ಅಲ್ಲ. ಮತ್ತು ಅವನು ಜಾತಿಲೇ ಮುಸ್ಲಿಮ್ ಇರ್ಬೋದು ಕರೆ, ಆದರೆ ವ್ಯವಹಾರದಾಗ ಅವ ಬ್ರಾಹ್ಮಣರಿದ್ದಂಗೆ ಅಷ್ಟು ಸರಳ ಮನುಷ್ಯ ಅವ. ಏನೋ ಒಂದು ಹೊತ್ತಿಗೆ ಇವತ್ತು ಯಾರಿಗೋ ಮಾತಾಡ್ರು ಮತ್ತು ಒಂದು ಅರ್ಧ ತಾಸು ಬಿಟ್ಟು ಅವ್ರಿಗೆ ಹೊಳ್ಳಿ ಫೋನ್ ಹಚ್ಚಿ ಅಣ್ಣಾರಿ ಒಟ್ಟು ಸಲ ಸ್ವಲ್ಪ ಏನೋ ನಾವು ಮಾತಾಡಿ ತಪ್ಪು ತಿಳ್ಕೊಬೇಡ್ರಿ ಅಂದ್ರೆ ಬೇಜಾರಿತ್ತು ರೀ, ಹೆಂಗ್ರಿ ಹಿಂಗ್ರಿ ಅಂತ ಇಂಥದ್ದು ಹೇಳೋ ಮನುಷ್ಯ ಅವ. ಮತ್ತು ಅವನ ಸಲುವಾಗಿ ಯಾರೋ ಏನೋ ಮಾಡ್ತಿದ್ರು ಅದು ತಪ್ಪು ಕಲ್ಪನಾ, ತಪ್ಪು ವಿಷಯ. ಮತ್ತು ನಾವು ಪ್ಲಾಟ್ ಅವನು ತೊಗೊಂಡೋಗಿವು, ಮಸ್ತ್ ನಮ್ಮ ದೋಸ್ತರಿಗೂ ಕೊಡಿಸಿದ್ವು. ಆದ್ರೂ ಒಂದೊಂದು 50,000 ಕೊಟ್ಟು ವರ್ಷ 1.5 ವರ್ಷ ಮೇಲೆ ನಾವು ಅದರ ರೇಟ್ಯಾಗ ಮತ್ತೆ ಖರೀದಿ ಮಾಡ್ರಿ. ಏನ್ರಿ ಅಣ್ಣಾರಿ ಅಷ್ಟು ರೊಕ್ಕ ಅವ ಕೊಟ್ಟವಾದ್ರಿ, ಈಗ ಅದ್ರ ಡಬಲ್ ಆತು ರೀ, ಈಗ ಬಂದಿರಿ ಅಂತೇಳಿ ಅಷ್ಟು ಇಷ್ಟ ಅವ್ನ ಮನಸ್ಸಲ್ಲಿ ಅನ್ನೋದು ಮತ್ತು ಅದನ್ನು ಮಾಡಿ ಕೊಡೋದು ಈ ಟೈಪ್ದಾಗೂ ಮಾಡ್ಯಾನ ನಮಗೆ. ಮತ್ತು ನಾವು ಅವನ ಸಲುವಾಗಿ ಅವ್ನು ಸರ್ವಸಾಧಾರಣ 60-65 ವಯಸ್ಸಿರ್ಬೇಕು. ನಾವು ಇಟ್ಟು ಆದ್ರೂ ನಮಗೆ ಮತ್ತೆ ಅಣ್ಣಾರಿ ಅನ್ಲಾರ್ದ ಮಾತಾಡಂಗಿಲ್ಲ. ನಾವೇ ಹಂಗ್ಯಾಕೆ ಮಾತಾಡ್ತೀರಿ ಬೈಯಾರ ತಂದ್ರೂ ಏನಿಲ್ಲರಿ ಅಣ್ಣಾರಿ ಒಟ್ಟು ನಮ್ದು ಏನೋ ಇದನ್ನಾದ್ರೂ ಮಾಡತ್ತೇಳಿ ಈ ಲೆಕ್ಕದಾಗ ಬರೋ ಮನುಷ್ಯರವ. ಮತ್ತು ಅವನಿಂದ ಯಾರೋ ಏನೋ ಸುಳ್ಳು ಸುದ್ದಿ ಮಾಡಿದ್ರು ಅದು ತಪ್ಪು ಕಲ್ಪನಾ. ಮತ್ತು ಅಂಥ ವಿಷಯದಾಗ ಅವ ಎಲ್ಲೆಲ್ಲಿಯೋ ಬಡ್ರ ಮಕ್ಕಳು ಬರ್ತಾವೆ, ಹಳ್ಳಿಯವ್ರು ಎಷ್ಟೋ ಮಂದಿ ಪ್ಲಾಟ್ ತೊಗೋತಾರೋ, ಬಡ್ರ ಮಕ್ಕಳು ಯಾವ ಶಾಲೆಗೆ ಬಂದ್ರೆ ಅವ್ಕೆ ರೊಕ್ಕ ಹಂಗೆ ಕೊಡ್ತಾನೋ. ಮತ್ತು ಅವ್ರು ಶಾಲೆ ವಿದ್ಯಾರ್ಥಿ ರಗಡ ಶಾಲೆಗಳು ಮಾಡ್ಯಾನೋ, ಅದ್ರಾಗ ಏನೋ ಫೀ ಕಡಿಮೆ ಮಾಡಿ ಹುಡುಗರು ತೊಗೊಂಡು ವಿದ್ಯಾ ಕಲಿಸ್ತಾನೋ. ಮತ್ತು ಅವನ ವಿಷಯದಾಗಂತೂ ಏನು ಒಂದು 7 ಕಾಟು ನಮಗೇನು ಇದನ್ನಿಲ್ಲ. ನಾವು ಹಳ್ಳಿಯಿಂದ ಅಥಣಿಗೆ ಬಂದ್ರೂ ಹೆಚ್ಚು ನಮಗೆ ವಾರದಾಗ ಒಂದು 2-3 ಸಲ ರೀ ನಾವು ಬಂದಾಗ ಒಮ್ಮೆರೆ ಅವನ ಆಫೀಸ್ಗೆ ಹೋಗಿ ಬರ್ತೀವಿ. ಹೋಗಿ ಬಂದ್ರು ಕರೆ ಅವ್ನ ಮಂದಿ ಅವನಲ್ಲಿ ಇರುವುದು ವ್ಯವಹಾರಿಕ ಅವನು ನೋಡಿದ್ರೆ ಅವ ಅಗದಿ ಒಟ್ಟ ಯಾರು ಕೂಡ ಮಾತಾಡಬಾರ್ದು. ಆ ಟೈಪ್ದಾಗಿದ್ದಾಗ ಪ್ರತಿಯೊಬ್ಬಗೆ ಅಣ್ಣಾರಿ ಅಕ್ಕಾರಿ ಅಂದು ತನ್ನ ವ್ಯವಹಾರ ಏನಂತ ಮಾಡ್ಕೊಂಡು ಮತ್ತು ಯಾರಿಗಾರ ಹೇಳಿ ಮತ್ತು ಅವತ್ತೇನೋ ಇಲ್ದ್ರೂ ಅವ್ನು ಸಿಟಿಗೆ ಬಂದ್ರು ಮರುದಿವ್ಸ ಮತ್ತು ಅವ್ರಿಗೆ ಫೋನ್ ಹಚ್ಚಿ ಮತ್ತೊಬ್ರಿಗೆ ಅವ್ರಿಗೆ ಸಮಾಧಾನ ಹೇಳಿ ಅವ ಏನೋ ಸ್ವಲ್ಪ ಹಾಕೋದಕ್ಕೆ ರೊಕ್ಕ ಕೊಟ್ಟು ಮತ್ತು ಅವ್ರಿಗೆ ಸಮಾಧಾನ ಮಾಡ್ತಾನೆ, ಏನೋ ಕೊಡೋರಿಗಿದ್ದವ್ರಿಗೆ. ಮುಂದೆ ಅವ ಏನೋ ಮಾಡಿ ಕೊಡೋವಿದ್ರು ಅಣ್ಣಾರಿ ಇನ್ನೊಂದು ಬಂದೈತ್ರಿ, ಇನ್ನೊಂದು 15 ದಿನ ತಡೀರಿ, ಶುದ್ಧ ಆಗೈತ್ರಿ ಏನೋ ಮಾಡೋದ್ರಾಗಂತೂ ಯಾರು ಕೊಟ್ಟಿರ್ತಾರಂದ್ರೆ ಎಲ್ಲ ಶುದ್ಧ ಇರೋಂಗಿಲ್ಲ. ಓದವ್ರು ಕೊರಿಗೆ ಹಾಕಿರ್ತಾರೆ, ಮುಂದೆ ಓದವ್ನು ಯಾರು ಕೇಸ್ ಹಾಕಿ ಇದ್ದದ್ದು ಯಾರು ಹೇಳ್ತಿರಂಗಿಲ್ಲ. ಆ ಲೆಕ್ಕದಾಗ ಆ ಪ್ಲಾಟ್ ತೋರಿಸಿದ್ರೆ ಒಂದು ಆಗನ ಮುಂದೆ ಹೋಗ್ತಾವೆ. ಅಣ್ಣಾರಿ ಅದು ನಿಮ್ಗೆ ಏನೋ ಮುಂದೆ ಹೋಗಂಗೆ ಕಾಣ್ತೈತ್ರಿ, ಆ ಜಾಗ ಸುಧಾ ಕಾಣಲ್ಲ ಅಂತೇಳಿ ಬೇರೆ ಜಾಗದಾಗ್ರೆ ಹಾಕೋದ್ಲಕ್ಕೆ ಹೋಗಿ ಅವ್ನು ಕೊಡತಾನೆ. ಮತ್ತು ಅವ್ನ ರೇಟ್ ಅಂತೂ ಏನು ಬದಲಾಯಿಸಂಗಿಲ್ಲ. ಅವ್ನು ಏನು ಮಾತು ಕೊಟ್ಟಿರ್ತಾನೆ ಆ ಮಾತಿನಾಗಂತೂ ಏನು ಫರ್ಕ್ ಆಗಂಗಿಲ್ಲ. ಅವ್ನು ಜಾಗನ ಏನೋ ಒಂದು ಕೊಟ್ಟದ ಜಾಗ ದೌಡ್ ಸುದ್ದ ಅಂದ್ರೆ ಬೇರೆ ಜಾಗ ಕೊಡ್ಬೋದು. ಮತ್ತು ಅವೇನು ಬೇಮಾನೆ ಅವನ ಆಸ್ತಿನ ಅವ್ರ ಹೊರಗಡೆ ಐತಿ. ಅವ್ಯಾಕೆ ಮಂದಿ ಆಸ್ತಿ ತೋರಿಸಿ ಮತ್ತು ಬೇರೆ ಗೌರ್ಮೆಂಟ್ ಆಸ್ತಿ ತೋರಿಸಿ ಅವೇನು ರೋಡ್ ಮೇಲದು ಯಾರಿಗಾರ ಮೆಟ್ರ ಹಾಕ್ಸೋದು ಪೈಕಿ ನಾವು ಅಲ್ಲ. ಇಲ್ಲ ಅತಿಕ್ರಮಣ ಮಾಡಿದಾರು ಅದೆಲ್ಲ ಸುಳ್ಳು ಸುದ್ರಿ. ಅದು ಅವ್ರು ಅತಿಕ್ರಮ ಮಾಡ್ಯಾನ ಅಂತ ಹೇಳ್ತಾರಲ್ಲ, ಅವ್ರಿಗೆ ದುಡ್ಡು ಸಿಗ್ಲಾರ್ದವ್ರು ಅತಿಕ್ರಮ ಮಾಡ್ಯಾನ ಅಂತ ಹೇಳ್ತಾರೆ. ಆದ್ರೆ ಅವೇನು ಅತಿಕ್ರಮ ಮಾಡೋ ಮನುಷ್ಯ ಅಲ್ಲ. ಅವ್ನು ಮತ್ತೊಬ್ಬರು ತೋರಿಸೋನು ಅಲ್ಲ. ಅವ್ನು ತೋರಿಸಲಕ್ಕ ಹೋಗಂಗಿಲ್ಲ.
ಮತ್ತು ಅವ್ನ ಸುಳ್ಳು ಸುದ್ದಿ ಅದನ್ನ ಮಾಡ್ಯಾರು ಮಟ್ಯಾರು ಅವ್ನು ಯಾರೇ ಪ್ರೂಫ್ ಇತ್ತಂದ್ರೆ ಅವ್ನು ತೋರಿಸಲಿ. ನಮ್ಮ ತಾಲೂಕ ಎಲ್ಲ ಮೂಲೆ ಅವನು ಪ್ಲಾಟ್ ಅದಾವ, ಅವ್ನ ಆಸ್ತಿ ಇದಾವೆ, ಎಷ್ಟೋ ಮಂದಿ ಮನೆ ಕಟ್ಕೊಂಡಾರ. ಒಳಗೆ ಎಣಿಕೆ ಮಂದಿಗೆ ನಾವು ಒಂದು 4-5 ಮಂದಿ ಖರೀದಿ ಮಾಡಿಸ್ಕೊಟ್ಟಿದ್ವಿ, ರೊಕ್ಕ ನಿಂದಿರಿಸಿ ಖರೀದಿ ಮಾಡಿ ಕೊಟ್ಟಿದ್ದೀವಿ, ಆದರೂ ಇನ್ನೂ ಕೊಡೋರು ಅದಾರ ರೊಕ್ಕ. ಮತ್ತು ಯಾರ್ಯಾರು ಅವ್ರು ಸುಳ್ಳು ಹಿಂಗೆ ತೋರಿಸಿ ಮಾಡಿ ಅಂತೇಳಿ ಅತಾರು ಅವ್ರು ಏನೋ ಅನಾವ್ರು ಇದ್ರಂದ್ರೆ ಅದನ್ನು ಬಂದು ತೋರಿಸಿ ಪ್ರೂಫ್ ಮಾಡಿಕೊಡ್ಲಿ ನಾವು, ಅದಕ್ಕೂ ತಯಾರೈತಿ. ಮತ್ತು ವಿನಾಕಾರಣ ಯಾರ್ಯಾರ ಹೆಸರು ಕೆಡಿಸೋ ಸಲುವಾಗಿ, ಯಾರೇ ಬೆಳೆಯೋ ಸಲುವಾಗಿ, ಮತ್ತಾವ್ರ ಮುರಿ ಸಲುವಾಗಿ, ಮತ್ತಾವ್ರು ಯಾರು ಹೇಳಿದ್ರು ಅಲ್ಲ. ಮತ್ತು ಇಷ್ಟ ನಾವು ಹೇಳೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹತ್ತನೇ ತಾಲೂಕೆಲ್ಲ ಪತ್ರಕರ್ತದಾರ, ಮತ್ತು ಇವರು ಅದಾರ, ಸುದ್ದಿಗೋಷ್ಠಿನವ್ರು, ಮಾಜಿ ಇದ್ರದಾರ, ಮಾಧ್ಯಮದವ್ರು ಅದಾರ. ಇಟ್ಟೆಲ್ಲ ಬಿಟ್ಟು ಬೆಳಗಾವ್ದವ್ರನ್ನ ಬೆಂಗಳೂರದವ್ರನ್ನ ಹೇಳಿ ಮಾಡಿಸ್ತಾರಪ್ಪ ಅಂದ್ರೆ ಮತ್ತು ಅದ್ರಾಗ ಯಾರಿಗೆ ನಮ್ಮ ಸುದ್ದಿ ಅವ್ರಿಗೆ ಗೊತ್ತೇ ಇರೋಂಗಿಲ್ಲ ಇದು. ಮತ್ತು ಅಲ್ಲಿ ಬೇರೆ ಕಡೆನ ಹೋಗಿ ಹೇಳಿ ಮಾಡಿಸ್ತಾರಂದ್ರೆ ಅದ್ರ ಮೇಲೆ ನೀವು ವಿಚಾರ ಮಾಡಲ್ಲ. ಮತ್ತು ಅದನ್ನು ಏನು ಇದ್ದದ್ದು ಇಲ್ಲೇ ಮಾಡ್ಬೇಕಲ್ಲ. ಯಾಕೆ ನಮ್ಮಲ್ಲಿ ಅವ್ರು ಯಾರು ಮಾಡಂಗಿಲ್ಲ. ನಮ್ಮ ತಾಲೂಕದಾಗ ಹೆಸರು ಕೇಳಿದ್ರೆ ಮತ್ತೊಬ್ರು ಏನು ಹೇಳಂಗಿಲ್ಲ. ಮತ್ತು ಅವನ ಬದಲು ಅವೇನಪ್ಪ ಜಗಳ ಗಂಟೆ 10-20 ಮಂದಿ ತೊಗೊಂಡ ಗೂಂಡಾಗಿರಿ ಮಾಡುವಂಥ ಮನುಷ್ಯ ಅಲ್ಲ. ಅವನು ನಿಗಲಿಗೆ ಹೋಗೋದ್ನಾಗ ಬೇ ನಿಂದ್ರ ಅಂತೇಳಿ ಕೈ ಮಾಡ್ರಿ ಅವನು ಅರ್ಧ ತಾಸು ನಿಂತು ಮಾತು ಹೇಳಿ ಮಗ. ಮತ್ತು ಅಂಥವ್ರಿಗೆ ಏನಾರೇ ಹೇಳಿ ಮಾಡಿ ಅವನ ಹೆಸರು ಕೇಳಿಸ್ತಂದ್ರೆ ಅದು ತಪ್ಪು ಘೋಷಣೆ.